ಓಕೆ, ಈಗಲೇ ಶುರು ಮಾಡೋಣ. ವಿಲ್ ಸ್ಟಾರ್ಟ್ ವಿತ್ ಕಾಸ್ಮೋಲಜಿ. ಸೊ ಸ್ಪೇಸ್ ಟೆಕ್ನಾಲಜಿ ಶುರು ಮಾಡಿದ್ದು ಮೊದಲು. ಸ್ಪೇಸ್ ಟೆಕ್ನಾಲಜಿ ಇಂಟ್ರೊಡಕ್ಷನ್ಗೆ ಇಟ್ ಟೇಕ್ಸ್ ನಿಯರ್ಲಿ ಒಂದು ಎಂಟೈರ್ ಡೇ ಆಗ್ಬೋದು, ಇವತ್ತು ಪೂರ್ತಿ ದಿನ ಆಗ್ಬೋದು. ಓಕೆ, ಇಂಟ್ರೊಡಕ್ಷನ್ ದೊಡ್ಡದಾಗಿದೆ. ದೆನ್ ವಿಲ್ ಸ್ಟಾರ್ಟ್ ವಿತ್ ಸ್ಪೇಸ್ ಟೆಕ್ನಾಲಜಿ. ಓಕೆ, ಇಟ್ ಸ್ಟಾರ್ಟ್ ವಿತ್ ಸ್ಪೇಸ್, ಯೂನಿವರ್ಸ್ ಅಂದ್ರೆ ಏನು, ವಾಟ್ ಇಸ್ ಕಾಸ್ಮೋಲಜಿ, ವಾಟ್ ಆಸ್ಟ್ರೋನಮಿ ಡಿಸ್ಕಸ್ ಮಾಡೋಣ. ದೆನ್ ವಿಲ್ ಕಮ್ ಟು ದ ನೆಕ್ಸ್ಟ್ ಥಿಂಗ್. ಓಕೆ, ಸೊ ವಿಶ್ವ ಅಂದ್ರೆ ಎನಿಥಿಂಗ್, ಎನಿಬಡಿ ಇನ್ ದ ಕ್ಲಾಸ್? ಯೂನಿವರ್ಸ್ ಅಂದ್ರೆ ಏನು? ವಾಟ್ ಇಸ್ ಯೂನಿವರ್ಸ್, ವಾಟ್ ಇಸ್ ವಿಶ್ವ ಅಂದ್ರೆ ಏನು? ಸಿಂಪಲ್ ಡೆಫಿನಿಷನ್ ಬೇಕಂದ್ರೆ ಎಲ್ಲವನ್ನು ಅಥವಾ ಸಮಸ್ತವನ್ನು ಒಳಗೊಂಡಿರುವಂತಹ ಒಂದು ಭೌತ ವ್ಯವಸ್ಥೆನ, ಸಮಸ್ತವನ್ನು ಒಳಗೊಂಡಿರುವಂತಹ ಒಂದು ಭೌತ ವ್ಯವಸ್ಥೆನ ವಿಶ್ವ ಅಂತ ಕರಿತಾರೆ. ಬರ್ಕೊಳ್ಳಿ. ಓಕೆ, ಯೂನಿವರ್ಸ್ ಇಸ್ ದ ಫಿಸಿಕಲ್ ಎಂಟಿಟಿ ವಿಚ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಸಿಂಪಲ್ ಹೇಳ್ಬೇಕಂದ್ರೆ ಯೂನಿವರ್ಸ್ ಇಸ್ ದ ಫಿಸಿಕಲ್ ಎಂಟಿಟಿ ವಿಚ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಅಂದರೆ ಎಲ್ಲವನ್ನು, ಸಮಸ್ತವನ್ನು ಒಳಗೊಂಡಿರುವಂತಹ ಒಂದು ಭೌತ ವ್ಯವಸ್ಥೆಯನ್ನ ವಿಶ್ವ ಅಂತ ಕರಿತೀವಿ. ಎಲ್ಲನೂ ಇಲ್ಲದೆ ನೀವು ನೋಡ್ತಾ ಇರೋದು, ನೋಡದೇ ಇರೋದು, ಕಾಣದೇ ಇರೋದು, ಅನುಭವಕ್ಕೆ ಬರೋದು, ಅನುಭವಿಸ್ತಾ ಇರೋದು ಎಲ್ಲವೂ ಈ ವಿಶ್ವದಲ್ಲಿ ಅಡಗಿದೆ. ಸಮಸ್ತವನ್ನು ಒಳಗೊಂಡಿರುವಂತಹ ಒಂದು ಭೌತ ವ್ಯವಸ್ಥೆ. ಇಟ್ಸ್ ಎ ಫಿಸಿಕಲ್ ಎಂಟಿಟಿ ವಿಚ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ಎಲ್ಲವೂ. ಆಯ್ತಾ? ಅದೇನಾಗಿರ್ಬೋದು, ಮ್ಯಾಟರ್, ಎನರ್ಜಿ, ಸ್ಪೇಸ್, ಟೈಮ್ ಅಂತ ಕರಿತೀವಿ. ಓಕೆ, ಎಲ್ಲವನ್ನೂ ಒಳಗೊಂಡಿರುವಂತಹ ಒಂದು ಭೌತ ವ್ಯವಸ್ಥೆ. ನಿಮ್ಗೆ ಗೊತ್ತಿರೋ ಹಾಗೆ 3 ರೂಪದ 3 ಸ್ಟೇಟ್ ಆಫ್ ಮ್ಯಾಟರ್ ಆದದ್ದು ಘನ ಮಾಧ್ಯಮ, ದ್ರವ ಮತ್ತು ಅನಿಲ ಮಾಧ್ಯಮ. ಅದು ಬಿಟ್ಟು ಕೂಡ ಇದ್ದಾವೆ, ಡಿಸ್ಕಸ್ ಮಾಡೋಣ. ಓಕೆ, ಸೊ ಈ ಮಾಧ್ಯಮಗಳನ್ನ, ಈ ದ್ರವ ರೂಪಗಳನ್ನ ಅಥವಾ ಮ್ಯಾಟರ್ನ, ಶಕ್ತಿಯನ್ನ, ಸ್ಪೇಸ್, ಬಾಹ್ಯಾಕಾಶ, ಅವಕಾಶವನ್ನ, ಇವನ್ ಸಮಯ, ಟೈಮ್ ಕೂಡ ಎಲ್ಲವನ್ನು ಒಳಗೊಂಡಿರುವಂತಹ ಒಂದು ಭೌತ ವ್ಯವಸ್ಥೆ ಅಂತ ಕರಿತೀವಿ, ವಿಶ್ವ ಅಂತ ಕರಿತೀವಿ. ಓಕೆ, ಎಲ್ಲ ಒಟ್ಟೆ ಸಿಂಪಲ್ ಹೇಳ್ಬೇಕಂದ್ರೆ ಎಲ್ಲವೂ ಇರಲಿದೆ ಅಂತ ಅರ್ಥ. ಓಕೆ, ಅಂದ್ರೆ ನನ್ನ ಕಣ್ಣಿಗೆ ಕಾಣೋದು, ಕಾಣದೇ ಇರೋದು, ಅನುಭವಕ್ಕೆ ಬರೋದು, ಅಥವಾ ಎಲ್ಲವೂ ಕ್ಲಿಯರ್. ಸೊ ಎಲ್ಲವನ್ನು ಒಳಗೊಂಡಿರುವಂತಹ ಒಂದು ಭೌತ ವ್ಯವಸ್ಥೆ ವಿಶ್ವ ಅಂತ ಕರಿತೀವಿ. ಈ ವಿಶ್ವದ ಅಧ್ಯಯನವನ್ನ ಕಾಸ್ಮೋಲಜಿ ಅಂತ ಕರಿತೀವಿ. ವಿಶ್ವದ ಅಧ್ಯಯನವನ್ನ ಕಾಸ್ಮೋಲಜಿ ಅಂತ ಕರಿತೀವಿ. ವಿಶ್ವವಿಜ್ಞಾನ ಅಂತ ಕರೀಬಹುದು, ವಿಶ್ವಶಾಸ್ತ್ರ ಅಂತ ಕರೀಬಹುದು. ಓಕೆ, ಕಾಸ್ಮೋ ಅಂದ್ರೆ ಅರ್ಥ ವಿಶ್ವ ಅಂತ, ಯೂನಿವರ್ಸ್. ದ ವರ್ಡ್ ಕಾಸ್ಮೋಸ್ ಮೀನ್ಸ್ ಯೂನಿವರ್ಸ್ ಅಂಡ್ ಲೋಗೋಸ್ ಅಂದ್ರೆ ಅಧ್ಯಯನ, ಸ್ಟಡಿ. ಸೊ ವಿಶ್ವದ ಅಧ್ಯಯನವನ್ನ ಎಂತ ಕರಿತೀವಿ? ಕಾಸ್ಮೋಲಜಿ, ವಿಶ್ವವಿಜ್ಞಾನ, ವಿಶ್ವಶಾಸ್ತ್ರ ಅಂತ ಕರಿತೀವಿ. ಓಕೆ, ಸೊ ಎಲ್ಲವನ್ನು ಒಳಗೊಂಡಿರುವಂತಹ ಈ ವಿಶ್ವ ಏನಿದೆ, ಎಲ್ಲವನ್ನು ಏನೊಂದು. ಸೊ ಎಲ್ಲವನ್ನು ಒಳಗೊಂಡಿರುವ ವಿಶ್ವವನ್ನ ವಿಶ್ವದಲ್ಲಿ ನಿಮಗೆ ಕಣ್ಣಿಗೆ ಕಾಣದೇ ಇರೋದು ಮತ್ತೆ ಕಣ್ಣಿಗೆ ಕಾಣದೇ ಎರಡು ಭಾಗ ಇದೆ. ಕಣ್ಣಿಗೆ ಕಾಣುವಂಥದ್ದು, ಗೋಚರಿಸುವಂಥದ್ದನ್ನ ವಿಸಿಬಲ್ ಪಾರ್ಟ್, ಗೋಚರಿಸುವಂತಹ ಭಾಗ ಅಂತ ಕಾಣ್ತೀವಿ. ಓಕೆ, ಕಣ್ಣಿಗೆ ಕಾಣದೇ ಇರೋದು, ಅಗೋಚರವಾಗಿರೋದು, ಅನುಭವಕ್ಕೆ ಬರುವಂಥದ್ದು, ಅದನ್ನು ಕರಿತೀವಿ ಇನ್ವಿಸಿಬಲ್ ಪಾರ್ಟ್ ಅಂತ ಕರಿತೀವಿ. ಇನ್ವಿಸಿಬಲ್ ಪಾರ್ಟ್. ಓಕೆ, ಸೊ ವಿಶ್ವದಲ್ಲಿ ಕಣ್ಣಿಗೆ ಕಾಣುವಂಥದ್ದು, ಗೋಚರಿಸುವಂಥದ್ದು, ದ ವಿಸಿಬಲ್ ಪಾರ್ಟ್ ಅಂಡ್ ದ ಇನ್ವಿಸಿಬಲ್ ಪಾರ್ಟ್, ಅಗೋಚರವಾಗಿರುವಂಥದ್ದು, ಗೋಚರವಾಗಿರುವಂಥದ್ದು. ದ ವಿಸಿಬಲ್ ಪಾರ್ಟ್ ಈಸ್ ಜಸ್ಟ್ 5% and the invisible part is 95%. ಓಕೆನಾ? ಸೊ ವಿಶ್ವದಲ್ಲಿ ಎಲ್ಲವೂ ಒಳಗೊಂಡಿರುವಂತಹ ಒಂದು ಭೌತ ವ್ಯವಸ್ಥೆ ವಿಶ್ವ, ಯೂನಿವರ್ಸ್. ಇದರಲ್ಲಿ 2 ಭಾಗ, ಕಣ್ಣಿಗೆ ಕಾಣುವಂಥದ್ದು ವಿಸಿಬಲ್ ಪಾರ್ಟ್, ಗೋಚರಿಸುವುದು ವಿಸಿಬಲ್ ಪಾರ್ಟ್, ಅಂಡ್ ಅಗೋಚರವಾಗಿರೋದು ಇನ್ವಿಸಿಬಲ್ ಪಾರ್ಟ್. ಸೊ ಕಣ್ಣಿಗೆ ಕಾಣುವಂತಹ ವಿಸಿಬಲ್ ಪಾರ್ಟ್ ಇಸ್ ಜಸ್ಟ್ 5%, ಅಲ್ಲಿ ಕಾಣದೇ ಇರೋದು 95%. ಸೊ ಕಣ್ಣಿಗೆ ಕಾಣುವಂತಹ ಈ ವಿಸಿಬಲ್ 5% ಅಲ್ಲಿ 5% ಕಣ್ಣಿಗೆ ಕಾಣುವಂಥದ್ದು ಮತ್ಯಾವುದಲ್ಲ, ಅವುಗಳನ್ನೇ ಗ್ಯಾಲಕ್ಸಿಗಳು ಅಂತ ಕರಿತೀವಿ. ಗ್ಯಾಲಕ್ಸೀಸ್ ಅಂತ ಕರಿತೀವಿ. ಗ್ಯಾಲಕ್ಸೀಸ್ ಅಂತ ಕರಿತೀವಿ. ತೇಜೋ ರಾಶಿ ಅಂತ ಕರಿತೀವಿ. ಓಕೆ, ಕಣ್ಣಿಗೆ ಕಾಣುವಂಥ 5% ಇನ್ಯಾವುದೂ ಅಲ್ಲ, ಅವುಗಳೇನು ಗ್ಯಾಲಕ್ಸಿಗಳು ಅಥವಾ ತೇಜೋ ರಾಶಿ. ಮತ್ತೆ ಕಣ್ಣಿಗೆ ಕಾಣದೇ ಇರುವಂತಹ ಅಗೋಚರವಾಗಿರುವಂತಹ ಭಾಗದಲ್ಲಿ 3 ಇದೆ ಇನ್ವಿಸಿಬಲ್. ನಂಬರ್ 1 CMB,
BR ಅಂತ ಕರಿತೀವಿ. ಸೆಕೆಂಡ್ ಡಾರ್ಕ್ ಮ್ಯಾಟರ್, and the last one is, the third one is dark energy. Okay, the visible part, which is just 5%, includes what? ಅದರಿಂದ ಒಳಗಡೆ ಏನಿದೆ ಅವುಗಳೇ ಗ್ಯಾಲಕ್ಸಿಗಳು, ರಾಶಿಗಳು. and invisible part, the remaining 95%, ಅಗೋಚರವಾಗಿರುವಂತಹ ಭಾಗದಲ್ಲಿ ಏನಿದೆ? CMBR, ಡಾರ್ಕ್ ಮ್ಯಾಟರ್, ಡಾರ್ಕ್ ಎನರ್ಜಿ. CMBR ಅಂದ್ರೆ ಕಾಸ್ಮಿಕ್ ಮೈಕ್ರೋವೇವ್, ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್. CMBR ಅಂದ್ರೆ ಅಫ್ಕೋರ್ಸ್ ಇದ್ದ ಇವುಗಳನ್ನ ಡಿಸ್ಕಸ್ ಮಾಡೋಣ ಲೇಟ್ ಕ್ಲಾಸಲ್ಲಿ, ಮುಂದಿನ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡೋಣ. CMBR ಅಂದ್ರೇನು? ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್. ವಿಶ್ವ ಸೂಕ್ಷ್ಮ ತರಂಗ ಹಿನ್ನೆಲೆ ವಿಕಿರಣ, ಬರ್ಕೊಳ್ಳಿ. ವಿಶ್ವ ಸೂಕ್ಷ್ಮ ತರಂಗ, ವಿಶ್ವ ಸೂಕ್ಷ್ಮ ತರಂಗ ಹಿನ್ನೆಲೆ ವಿಕಿರಣ ಅಂತ ಕರಿತೀವಿ. ವಿಶ್ವ ಸೂಕ್ಷ್ಮ ತರಂಗ ಹಿನ್ನೆಲೆ ವಿಕಿರಣ, ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್. ಡಾರ್ಕ್ ಮ್ಯಾಟರ್ ಅಂದ್ರೆ ಅಗೋಚರ ದ್ರವ್ಯ. ಡಾರ್ಕ್ ಮ್ಯಾಟರ್ ಅಗೋಚರ ದ್ರವ್ಯ, ಅಗೋಚರ ದ್ರವ್ಯ. ಡಾರ್ಕ್ ಎನರ್ಜಿ ಅಗೋಚರ ಶಕ್ತಿ, ಅಗೋಚರ ಶಕ್ತಿ. ಈ ಟಾಪಿಕ್ಸ್ ಮುಂದೆ ಡಿಸ್ಕಸ್ ಮಾಡೋಣ. ಅಫ್ಕೋರ್ಸ್ ಸ್ಪೇಸ್ ಟೆಕ್ನಾಲಜಿ ಲಾಸ್ಟ್ ಟಾಪಿಕ್ ಇದಾಗಿರುತ್ತೆ. ಓಕೆ, ಈ CMBR ಡಾರ್ಕ್ ಮ್ಯಾಟರ್, ಡಾರ್ಕ್ ಎನರ್ಜಿ ಅರ್ಥ ಮಾಡ್ಕೋಬೇಕಂದ್ರೆ ವಿಶ್ವದ ಉಗಮದ ಬಗ್ಗೆ ಅರ್ಥ ಮಾಡ್ಕೋಬೇಕು. ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಒರಿಜಿನ್ ಆಫ್ ಯೂನಿವರ್ಸ್. ಸೊ ವಿಶ್ವ ಹೇಗೆ ಉಗಮ ಆಯಿತು, ವಿಶ್ವ ಹೆಂಗೆ ಹುಟ್ಕೊಳ್ತು ಅನ್ನೋದಕ್ಕೆ ತುಂಬಾ ಸಿದ್ಧಾಂತಗಳಿದಾವೆ. ದೇ ಆರ್ ಮೆನಿ ಥಿಯರೀಸ್. ಅದರಲ್ಲಿ ದ ಮೋಸ್ಟ್ ಅಕ್ಲೈಮ್ಡ್ ಅಂಡ್ ಅಕ್ಸೆಪ್ಟೆಡ್ ಥಿಯರಿ ಯಾವುದು ಅಂದ್ರೆ ದ ಬಿಗ್ ಬ್ಯಾಂಗ್ ಥಿಯರಿ, ಮಹಾಸ್ಫೋಟ ಸಿದ್ಧಾಂತ. ಸೊ ಮಹಾಸ್ಫೋಟ ಸಿದ್ಧಾಂತ ಅರ್ಥ ಮಾಡಿಕೊಂಡು ಬಿಗ್ ಬ್ಯಾಂಗ್ ಥಿಯರಿ ಅಂದ್ರೆ ಏನು, ವಿಶ್ವ ಹೇಗೆ ಹುಟ್ಕೊಳ್ತು, ಯಾವಾಗ ಹುಟ್ಕೊಳ್ತು, ಎಲ್ಲಿಂದ ಹುಟ್ಕೊಳ್ತು ಅರ್ಥ ಮಾಡ್ಕೊಂಡ ಮೇಲೆ ದೆನ್ ವಿಲ್ ಡಿಸ್ಕಸ್ ಅಬೌಟ್ CMBR ಡಾರ್ಕ್ ಮ್ಯಾಟರ್, ಡಾರ್ಕ್ ಎನರ್ಜಿ. ಅಲ್ಲಿವರೆಗೂ ಟಾಪಿಕ್ ಟಚ್ ಮಾಡಲ್ಲ. ಈಗ ಇವತ್ತಿಂದ ನಾವು ಡಿಸ್ಕಸ್ ಮಾಡೋದು, ಮುಂದೆ ಎಲ್ಲ ಕ್ಲಾಸ್ ಡಿಸ್ಕಸ್ ಮಾಡೋದು ಈ 5% ಬಗ್ಗೆ ಮಾತ್ರ ಸದ್ಯಕ್ಕೆ. ಅಂದ್ರೆ ಲಾಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ದ ಇನ್ವಿಸಿಬಲ್ ಪಾರ್ಟ್. ಅಲ್ಲಿವರೆಗೂ ಏನು ಡಿಸ್ಕಸ್ ಮಾಡ್ತೀವಿ? ವಿಸಿಬಲ್ ಪಾರ್ಟ್ ಡಿಸ್ಕಸ್ ಮಾಡೋಣ. ಓಕೆ, ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಅಲ್ಲಿ ಹೋಗ್ತೀವಿ. ಕ್ಲಿಯರ್? ಓಕೆ, ಸೊ ದ ವಿಸಿಬಲ್ ಪಾರ್ಟ್ ವಿಚ್ ಜಸ್ಟ್ 5%, ಕೇವಲ 5% ಅಥವಾ 5% ಇರುವಂತಹ ಈ ಗೋಚರವಾಗಿರುವಂತಹ ಭಾಗದಲ್ಲಿ ಏನಿದೆ? ಇವುಗಳಂತ ಕರಿತೀವಿ ಗ್ಯಾಲಕ್ಸಿ ಅಂತ ಕರಿತೀವಿ. ಗ್ಯಾಲಕ್ಸಿ ಅಂದ್ರೆ ಏನು? ಗ್ಯಾಲಕ್ಸಿಗಳಂದ್ರೆ ಕೋಟ್ಯಾಂತರ 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 ನಕ್ಷತ್ರಗಳು. ಆಯ್ತಾ? ಅಂದ್ರೆ ಅರ್ಥ ಸುಮ್ಮನೆ ಡಯಾಗ್ರಾಮ್ ಹಾಕೋಣ, ಇದು ಆಕ್ಚುಲಿ ಹಿಂಗೆ ಇರೋದಿಲ್ಲ. ಸೊ ಕೋಟ್ಯಾಂತರ 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 ನಕ್ಷತ್ರಗಳು. ಈ ನಕ್ಷತ್ರಗಳ ನಡುವೆ ಇರುವಂತಹ ಅನಿಲಗಳು, ನಕ್ಷತ್ರಗಳ ನಡುವೆ ಇರುವಂತಹ ಅನಿಲಗಳು ಮತ್ತು ಅಲ್ಲಲ್ಲಿ ಛಿದ್ರಿರುವಂತಹ ಧೂಳಿನ ಕಣಗಳು, ಇವೆಲ್ಲವನ್ನು ಒಟ್ಟಾರೆಯಾಗಿ ಗ್ಯಾಲಕ್ಸಿ ಅಂತ ಕರಿತೀವಿ. ಸೊ ವಾಟ್ ಇಸ್ ಗ್ಯಾಲಕ್ಸಿ? ಗ್ಯಾಲಕ್ಸಿ ಅಂದ್ರೇನು? ಟ್ರಿಲಿಯನ್ಸ್ ಆಫ್ ಸ್ಟಾರ್ಸ್ ಪ್ಲಸ್ ಆ ಸ್ಟಾರ್ಸ್ ಮೊದಲಿರುವಂತಹ ಗ್ಯಾಸಸ್ ಪ್ಲಸ್ ಅಲ್ಲಲ್ಲಿ ಚದುರಿರುವಂತಹ ಸ್ಕ್ಯಾಟರ್ ಆಗಿರುವಂತಹ ಧೂಳಿನ ಕಣಗಳು, ಡಸ್ಟ್ ಪಾರ್ಟಿಕಲ್ಸ್. ಸೊ ಇನ್ ದ ಡೆಫಿನೇಷನ್ ಫಾರ್ಮ್ ಹೇಳ್ಬೇಕಂದ್ರೆ ತೇಜೋ ರಾಶಿ ಅಥವಾ ಗ್ಯಾಲಕ್ಸಿ ಅಂದ್ರೆ ಕೋಟ್ಯಾಂತರ ಕೋಟ್ಯಾಂತರ ನಕ್ಷತ್ರಗಳು, ಫಸ್ಟ್ ಕೇಳಿಸ್ಕೊಳ್ಳಿ, ಕಾಮ ಅಂತರ್ನಾಕ್ಷತ್ರಿಕ ಅನಿಲಗಳು, ಕಾಮ ಮತ್ತು ಧೂಳಿನ ಕಣಗಳನ್ನ, ಆಯ್ತಾ, ಗುರುತ್ವಾತ್ಮಕವಾಗಿ ಬಂಧಿತವಾಗಿರುವಂತಹ ಸಮುದಾಯವನ್ನ ಗ್ಯಾಲಕ್ಸಿ ಅಂತ ಕರಿತೀವಿ. ಅಥವಾ ಇನ್ನು ಸಿಂಪಲ್ ಹೇಳ್ಬೇಕಂದ್ರೆ ಗ್ಯಾಲಕ್ಸಿ ಇಸ್ ನಥಿಂಗ್ ಬಟ್ ಜಾಯಿಂಟ್ ಅಸೆಂಬ್ಲಿ ಆಫ್ ಸ್ಟಾರ್ಸ್, ಇಂಟರ್ಸ್ಟೆಲಾರ್ ಗ್ಯಾಸಸ್ plus dust particles held together by gravitational force, ಅಂತ ಕರಿತೀವಿ. ಈಗ ಫಸ್ಟ್ ಕೇಳಿಸ್ಕೊಳ್ಳಿ, ಫಸ್ಟ್ ನೀಟಾಗಿ ಫಸ್ಟ್ ಹೊರಡ್ಕೊಡು ಅಂತ. ಏನು ಗ್ಯಾಲಕ್ಸಿ ಅಂದ್ರೆ ಕೋಟ್ಯಾಂತರ ನಕ್ಷತ್ರಗಳು. ಓಕೆ,
ಕೋಟ್ಯಾಂತರ ನಕ್ಷತ್ರಗಳು ಅಂತ ಬರ್ಕೊಂಡೆ, ಸ್ಟಾರ್ಸ್ ಅಂತ ಬರ್ಕೊಂಡೆ, ನಕ್ಷತ್ರಗಳು ಪ್ಲಸ್ ಈ ನಕ್ಷತ್ರ ನಡುವೆ ಇರುವಂತ ಅನಿಲಗಳು, ನಕ್ಷತ್ರಗಳ ನಡುವೆ ಇರುವಂತ ಅನಿಲಗಳು. ಓಕೆ, ನಡುವೆ ಅಂತ ಬಂದಾಗ ನಾವು ಬಳಸುವಂತ ಪದ ಇಂಟರ್ ಅಂತ ಬಳಸ್ತೀವಿ. ಓಕೆ, ಇಂಟರ್ ಕ್ಲಾಸ್ ಕಾಂಪಿಟೇಷನ್, ಇಂಟರ್ ರೀಜನ್, ಇಂಟರ್ ಸ್ಟೇಟ್, ಇಂಟರ್ ನ್ಯಾಷನಲ್. ಏನ್ ಇಂಟರ್ ಅಂದ್ರೆ ನಡುವೆ ಅಂತ. ಈ ಕ್ಲಾಸ್ಗೂ ಆ ಕ್ಲಾಸ್ಗೂ, ಈ ಇನ್ಸ್ಟಿಟ್ಯೂಟ್ಗೂ ಆ ಇನ್ಸ್ಟಿಟ್ಯೂಟ್ ಕೊಡೋಣ, ಈ ಕ್ಲಾಸ್ ರೂಮ್ಗೂ ನೆಕ್ಸ್ಟ್ ಕ್ಲಾಸ್ ರೂಮ್ಗೂ ನಡುವೆ ಇರುವಂತಹ ಸ್ಪರ್ಧೆ ಇಂಟರ್ ಕ್ಲಾಸ್. ಈ ಕ್ಲಾಸ್ ಒಳಗೆ ಆಗುವಂತ ಸ್ಪರ್ಧೆ ಇಂಟ್ರಾ ಕ್ಲಾಸ್. ಕರೆಕ್ಟಾ? ಸೊ ಇಂಟರ್ ಅಂದ್ರೆ ಅರ್ಥ ನಡುವೆ, ಇಂಟ್ರಾ ಅಂದ್ರೆ ಒಳಗೆ. ಓಕೆ, ಈ ಕ್ಲಾಸ್ ರೂಮ್ ಒಳಗಡೆ ನಾವು ಸ್ಪರ್ಧೆ ಮಾಡಿದ್ರೆ ಏನೋ ಅರ್ಥ, ಅದು ಇಂಟ್ರಾ ಕ್ಲಾಸ್ ಅಂತ ಕರಿತೀವಿ. ಈ ಕ್ಲಾಸ್ಗೂ ಪಕ್ಕದ ಕ್ಲಾಸ್ಗೂ ಸ್ಪರ್ಧೆ ಮಾಡಿದ್ರೆ ಇಂಟರ್ ಕ್ಲಾಸ್ ಅಂತೀವಿ. ಸೊ ಇಂಟರ್ ಅರ್ಥ, ಇಂಟರ್ ಮೀನ್ಸ್ ನಡುವೆ. ಏನು ಹೇಳಿದೆ ನಿಮಗೆ? ಕೋಟ್ಯಾಂತರ ನಕ್ಷತ್ರಗಳು, ನಕ್ಷತ್ರಗಳ ನಡುವೆ ಇರುವಂತಹ ಅನಿಲಗಳು. ಸೊ ಅದೇ ಪ್ರಕಾರ ಇಂಟರ್ ಎಂತ ಬರೀಬಹುದು? ಇಂಟರ್ ಸ್ಟಾರ್. ಕರೆಕ್ಟಾ? ಇಂಟರ್ ಸ್ಟಾರ್ ಗ್ಯಾಸಸ್ ಅಂತ ಬರಿತೀವಿ. ಕರೆಕ್ಟಾ? ಕ್ಲಿಯರ್? ಸೊ ಸ್ಟಾರ್ಸ್ ಇದೆ, ಸ್ಟಾರ್ಸ್ ನಡುವೆ ಗ್ಯಾಸ್ ಇದೆ, ಅದಕ್ಕೆ ಅದನ್ನ ನಡುವೆ ಇಂಟರ್ ಅಂತ ಕರಿತೀವಿ. ಯಾರ ನಡುವೆ ಇದೆ? ಸ್ಟಾರ್ಸ್ ನಡುವೆ. ಸೊ ಸ್ಟಾರ್ಸ್ ನಡುವೆ ಇರೋ ಗ್ಯಾಸ್, ಫಿನಿಶ್ ಆಯ್ತಾ? ಆದ್ರೆ ಅದನ್ನು ಸ್ವಲ್ಪ ಫೈನ್ ಆಗಿ ಪಾಲಿಶ್ ಆಗಿ ಹೇಳ್ಬೇಕಂದ್ರೆ ಇವುಗಳನ್ನ ಇಂಟರ್ ಸ್ಟೆಲಾರ್ ಗ್ಯಾಸಸ್ ಅಂತ ಕರಿತೀವಿ. ಇಂಟರ್ ಸ್ಟೆಲಾರ್ ಗ್ಯಾಸ್ ಅಂತ ಕರಿತೀವಿ. ಸ್ಟೆಲಾರ್ ಅರ್ಥ ನಕ್ಷತ್ರ. ಕ್ಲಿಯರ್? ಅರ್ಥ ಆಯ್ತಾ ಅಲ್ವಾ? ಕ್ಲಿಯರ್? ಸೊ ಏನ್ ಗ್ಯಾಲಕ್ಸಿ ಅಂದ್ರೆ ಸ್ಟಾರ್ಸ್ ಪ್ಲಸ್ ಸ್ಟಾರ್ಸ್ ನಡುವೆ ಇರುವಂತ ಗ್ಯಾಸಸ್, ಅದಂತ ಕರಿತೀವಿ. ಸ್ಟಾರ್ ಅಂದ್ರೆ ಸ್ಟೆಲ್ಲಾರ್, ಇಂಟರ್ ನಡುವೆ, ಸ್ಟಾರ್ ನಡುವೆ ಇರುವಂತ ಗ್ಯಾಸಸ್ ಇಂಟರ್ಸ್ಟೆಲ್ಲಾರ್ ಗ್ಯಾಸಸ್. ಕ್ಲಿಯರಾ? ಅರ್ಥ? ಪ್ಲಸ್ ಇದರಲ್ಲಿ ಚದುವಾಗಿರುವಂತಹ ಧೂಳಿನ ಕಣಗಳು, ಡಸ್ಟ್ ಪಾರ್ಟಿಕಲ್ಸ್ ಹೆಲ್ಡ್ ಟುಗೆದರ್. ಇವೆಲ್ಲವನ್ನು ಇಟ್ಕೊಂಡಿರುವಂತದ್ದು ಯಾರು? ಗ್ರಾವಿಟೇಷನ್ ಫೋರ್ಸ್. ಓಕೆ, ಸೊ ಸಿಂಪಲ್ ಆಗಿರ್ತಂದ್ರೆ ಏನ್ ಗ್ಯಾಲಕ್ಸಿ ಡೆಫಿನಿಷನ್? ಕೋಟ್ಯಾಂತರ ನಕ್ಷತ್ರಗಳು, ಈ ನಕ್ಷತ್ರ ನಡುವೆ ಇರುವಂತಹ ಅಂತರ್ನಾಕ್ಷತ್ರಿಕ ಅನಿಲಗಳು ಮತ್ತು ಧೂಳಿನ ಕಣಗಳ ಸಮುದಾಯವನ್ನ ಎಂತ ಕರಿತೀವಿ? ಗ್ಯಾಲಕ್ಸಿ ಅಂತ ಕರಿತೀವಿ. ಸೊ ಡೆಫಿನಿಷನ್ ಏನು? ಗುರುತ್ವಾತ್ಮಕವಾಗಿ ಅಂದ್ರೆ ಗುರುತ್ವಾಕರ್ಷಣ ಬಲದಿಂದ ಬಂಧಿತವಾಗಿರುವಂತಹ ಕೋಟ್ಯಾಂತರ ನಕ್ಷತ್ರಗಳು, ಅಂತರ್ನಾಕ್ಷತ್ರಿಕ ಅನಿಲಗಳು ಮತ್ತು ಧೂಳಿನ ಕಣಗಳ ಸಮುದಾಯವನ್ನ ತೇಜೋರಾಶಿ ಎಂದು ಕರೆಯಲಾಗುತ್ತದೆ. ಏನ್ ಡೆಫಿನಿಷನ್? ಗುರುತ್ವಾಕರ್ಷಣ ಬಲದಿಂದ ಅಥವಾ ಗುರುತ್ವಾತ್ಮಕವಾಗಿ, ನೀವು ಬರೀಬಹುದು, ಡೆಫಿನಿಷನ್ ನೀವೇ ಬರ್ಕೊಳ್ಳಿ, ಅರ್ಥ ಆದ್ಮೇಲೆ ಡೆಫಿನಿಷನ್ ನೀವೇ ಬರೀಬಹುದು, ಪ್ರಾಬ್ಲಮ್ ಇಲ್ಲ. ಸೊ ಗುರುತ್ವಾಕರ್ಷಣ ಬಲದಿಂದ ಅಥವಾ ಗುರುತ್ವಾತ್ಮಕವಾಗಿ ಬಂಧಿತವಾಗಿರುವಂತಹ ಕೋಟ್ಯಾಂತರ ನಕ್ಷತ್ರಗಳು, ಅಂತರ್ನಾಕ್ಷತ್ರಿಕ ಅನಿಲಗಳು ಮತ್ತು ಧೂಳಿನ ಕಣಗಳ ಸಮುದಾಯವನ್ನ ಅಂತ ಕರಿತೀವಿ ತೇಜೋರಾಶಿ, ಗ್ಯಾಲಕ್ಸಿ ಅಂತ ಕರಿತೀವಿ. ಓಕೆ, ಸೊ ಇಂಗ್ಲಿಷ್ ಅಲ್ಲಿ ವಾಟ್ ಇಸ್ ಗ್ಯಾಲಕ್ಸಿ? ಗ್ಯಾಲಕ್ಸಿ ಇಸ್ a giant assembly of stars, interstellar gases and dust particles held together by gravitational force, held together by G. Okay, clear? ಇದನ್ನೇ ನಾವೆಂತ ಕರಿತೀವಿ? ಗ್ಯಾಲಕ್ಸಿ, ತೇಜೋರಾಶಿ ಅಂತ ಕರಿತೀವಿ. ಅರ್ಥ ಇಲ್ವಾ? ಬರ್ಕೊಳ್ಳಿ, ಬೇಗ ಬರ್ಕೊಳ್ಳಿ. ಆಯ್ತಾ? ಸೊ ವಾಟ್ ಇಸ್ ಗ್ಯಾಲಕ್ಸಿ?
ಗ್ಯಾಲಕ್ಸಿ ನಥಿಂಗ್ ಬಟ್ ಜಾಯಿಂಟ್ ಅಸೆಂಬ್ಲಿ ಆಫ್ ಗೊತ್ತಾಗಿದೆ ಸ್ಟಾರ್ಸ್ ಪ್ಲಸ್ ಇಂಟರ್ಸ್ಟೆಲ್ಲರ್ ಗ್ಯಾಸಸ್ ಪ್ಲಸ್ ಡಸ್ಟ್ ಪಾರ್ಟಿಕಲ್ಸ್. ಸೊ ನಕ್ಷತ್ರಗಳಿದಾವೆ, ನಕ್ಷತ್ರ ನಡುವೆ ಇರುವಂಥ ಅನಿಲಗಳಿದಾವೆ ಪ್ಲಸ್ ಧೂಳಿನ ಕಣಗಳಿದಾವೆ. ಇವೆಲ್ಲ ಇಟ್ಕೊಂಡಿರ್ತಾರೋ ಗ್ರಾವಿಟೇಷನಲ್ ಫೋರ್ಸ್. ಓಕೆ, ಇದೆಲ್ಲ ಒಟ್ಟಾರೆಯಾಗಿಂದ ನಾವು ಗ್ಯಾಲಕ್ಸಿ ಅಂತ ಕರ್ತೀವಿ. ಈಗ ಒಂದೇ ಸ್ವಲ್ಪ ಒಂದೊಂದು ನೋಡ್ಕೊಂಬರೋಣ. ಸೊ ನಂಬರ್ 1, ಸ್ಟಾರ್ಸ್ ಅಂದ್ರೆ ಏನು? ವಾಟ್ ಇಸ್ ಸ್ಟಾರ್? ಸಿಂಪಲ್ ಡೆಫಿನಿಷನ್. ಸ್ಟಾರ್ ಅಂದ್ರೆ ಏನು? ಅಥವಾ ಈಗ ಸ್ಟಾರ್ ಅಂದ್ರೆ ಏನು? ಅಥವಾ ನಮ್ಮ ಸೂರ್ಯ ಒಂದು ಸ್ಟಾರ್ ಕರೆಕ್ಟಾ? ಸೂರ್ಯಗೆ ಒಂದು ಡೆಫಿನೇಷನ್ ಕೊಡಿ, ಚಿಕ್ಕದಾಗಿ ಸಿಂಪಲ್ ಆಗಿ ಡೆಫಿನೇಷನ್. ಸ್ಟಾರ್ ಅಂದ್ರೆ ಏನು? ಅಥವಾ ಸೂರ್ಯ ಒಂದು ಸ್ಟಾರ್ ಸೂರ್ಯ ಅಂದ್ರೆ ಏನು? ಓಕೆ, ವೆರಿ ಗುಡ್. ಸೆಲ್ಫ್ ಲೂಮಿನಸ್, ಸ್ವಯಂ ಪ್ರಕಾಶಿತವಾಗಿ. ನೆಕ್ಸ್ಟ್ ಏನು? ಸೋರ್ಸ್ ಆಫ್. ಗುಡ್, ವೆರಿ ಗುಡ್. ನೆಕ್ಸ್ಟ್ 2 ಪಾಯಿಂಟ್ ಆಯ್ತು. ವೆರಿ ಗುಡ್. ಒಂದು ಸೆಲ್ಫ್ ಲೂಮಿನಸ್ ಅಂತ ಕರೆದ್ರಿ, ಸ್ವಯಂ ಪ್ರಕಾಶಿತ, ಜೊತೆಗೆ ಒಂದು ಶಕ್ತಿಯ ಮೂಲ, ಸೋರ್ಸ್ ಆಫ್ ಎನರ್ಜಿ ಅಂತ. ಅದಾದ್ಮೇಲೆ ಬೈಜಿಕ ಕ್ರಿಯೆ. ಓಕೆ, ವೆರಿ ಗುಡ್. ಓಕೆ, ಇದೆಲ್ಲ ಒಟ್ಟಿಗೆ ಸೇರಿಸ್ಬಿಡೋಣ. ಹೌದು, ನಕ್ಷತ್ರ ಏನು? ಸ್ವಯಂ ಪ್ರಕಾಶಿತ ಒಂದು ಕಾಯ, ಸೆಲ್ಫ್ ಲೂಮಿನಸ್ ಬಾಡಿ. ಕರೆಕ್ಟ್. ಓಕೆ, ಇಟ್ಸ್ ಅ ಸೋರ್ಸ್ ಆಫ್ ಹೀಟ್, ಲೈಟ್ ಅಂಡ್ ಎನರ್ಜಿ. ಶಾಖ ಶಕ್ತಿ ಮತ್ತು ಬೆಳಕಿನ ಒಂದು ಆಕಾರ. ಇಟ್ಸ್ ಅ ಸೋರ್ಸ್ ಆಫ್ ಹೀಟ್, ಲೈಟ್ ಅಂಡ್ ಎನರ್ಜಿ. ಸೊ ಸುಮ್ಮನೆ ನಾವು ಡೆಫಿನೇಷನ್ ಬರ್ಕೊಡೋಣ. ನಾವು ಡೆಫಿನೇಷನ್, ಇಟ್ಸ್ ಎ ಸೆಲ್ಫ್ ಲೂಮಿನಸ್ ಬಾಡಿ, ಸ್ವಯಂ ಪ್ರಕಾಶಿತ ಒಂದು ಕಾಯ. ಓಕೆ, ಒಂದು ಆಕಾಶ ಕಾಯ, ಒಂದು ಸೆಲೆಸ್ಟಿಯಲ್ ಬಾಡಿ ಅಂತ ಕರ್ಕೊಳ್ಳೋಣ. ಓಕೆ, ಅದೇನದು? ಇಟ್ಸ್ ಎ ಸೋರ್ಸ್ ಆಫ್ ವಾಟ್? ಸೋರ್ಸ್ ಆಫ್ ಹೀಟ್, ಲೈಟ್ ಅಂಡ್ ಎನರ್ಜಿ. ಸೋರ್ಸ್ ಆಫ್ ಹೀಟ್, ಲೈಟ್ ಅಂಡ್ ಎನರ್ಜಿ. ಶಾಖ ಶಕ್ತಿ ಮತ್ತು ಬೆಳಕಿನ ಒಂದು ಆಕಾರ. ಈ ಶಾಖ ಶಕ್ತಿ ಮತ್ತು ಬೆಳಕು ಹೇಗೆ ಬರ್ತಾ ಇದೆ? ಎಲ್ಲಿಂದ ಬರ್ತಾ ಇದೆ? ಇದ್ರ ಒಳಗಡೆ ನಡೆಯುವಂತ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆ ಏನು ಅಂದ್ರೆ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಸೇರಿ ಏನಾಗುತ್ತೆ? ಹೀಲಿಯಂ ಆಗುತ್ತಂತೆ. ಅಂದ್ರೆ ಜಲಜನಕ ಸೇರಾಗ್ತದೆ, ಹೀಲಿಯಂ ಆಗ್ತದೆ. ಸೊ ಈ ಜಲಜನಕ ಹೈಡ್ರೋಜನ್ ಕೂಡಿ ಹೀಲಿಯಂ ಆಗ್ತದೆ. ಅದಕ್ಕೆ ಇದನ್ನ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಕರ್ತೀವಿ. ಓಕೆ, ಅಂದ್ರೆ ಈಗ ಶಾಖ ಶಕ್ತಿ ಮತ್ತು ಬೆಳಕಿನ ಆಕಾರ ಅದೆಲ್ಲಿಂದ ಬರ್ತಾ ಇದೆ? ಅದು ಬರ್ತಾ ಇರೋದೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಇಂದ, ಬೈಜಿಕ ಸಮ್ಮಿಳನ ಕ್ರಿಯೆಯಿಂದ ಬರ್ತಾ ಇದೆ. ಓಕೆ, ಕ್ಲಿಯರ್? ಈ ಬೈಜಿಕ ಸಮ್ಮಿಳನ ಕ್ರಿಯೆ ಎಲ್ಲಿ ನಡೀತಾ ಇದೆ? ಆ ಬೈಜಿಕ ಸಮ್ಮಿಳನ ಕ್ರಿಯೆ ನಡೀತಾ ಇರುವಂತಹ ಜಾಗದ ಹೆಸರೇ ನೆಬುಲಾ ಅಂತ, ನಿಹಾರಿಕೆ ಅಂತ ಕರಿತೀವಿ. ಬರ್ಕೊಡ್ರಿ ಫಾಸ್ಟ್ಗೆ. ನೆಬುಲಾ ಅಂತ ಕರಿತೀವಿ, ನಿಹಾರಿಕೆ ಅಂತ ಕರಿತೀವಿ. ನೆಬುಲಾ, ನಿಹಾರಿಕೆ, ನಿಹಾರಿಕೆ, ನೆಬುಲಾ ಅಂತ ಕರಿತೀವಿ. ಸಿಂಪಲ್ ಸ್ಪ್ಲಿಟ್ ಮಾಡ್ಕೊಳ್ಳಿ, ನೀವೇ ಹೇಳ್ಬೋದು ಡೆಫಿನಿಷನ್. ಓಕೆ, ಸ್ಟಾರ್ ಅಂದ್ರೆ ಏನು? ನಕ್ಷತ್ರ ಅಂದ್ರೆ ಏನು? ನಕ್ಷತ್ರ ಅಂದ್ರೆ ಏನು? ನಮ್ಮ ಸೂರ್ಯ ಒಂದು ನಕ್ಷತ್ರ. ಸೂರ್ಯ ಅಂದ್ರೆ ಏನು ಅಂತ ಕೊಟ್ಟು ಹೇಳಿದ್ರೆ, ಸೂರ್ಯ ಅಥವಾ ನಕ್ಷತ್ರ ಒಂದು ಸ್ವಯಂ ಪ್ರಕಾಶಿತ ಆಕಾಶಕಾಯ. ಇಟ್ಸ್ ಸೆಲ್ಫ್ ಲೂಮಿನಸ್ ಬಾಡಿ, ಸೆಲೆಸ್ಟಿಯಲ್ ಬಾಡಿ ಅಂತ ಕರಿಬಹುದು. ಓಕೆ, ಇಟ್ಸ್ ಅ ಸೋರ್ಸ್ ಆಫ್ ಹೀಟ್, ಲೈಟ್ ಅಂಡ್ ಎನರ್ಜಿ. ಹೀಟ್, ಲೈಟ್, ಎನರ್ಜಿ, ಶಾಖ ಶಕ್ತಿ ಮತ್ತು ಬೆಳಕಿನ ಒಂದು ಆಕಾರ. ಈ ಶಾಖ ಶಕ್ತಿ ಬೆಳಕು ಎಲ್ಲಿಂದ ಬರ್ತಾ ಇದೆ? ಒಂದು ಪ್ರಕ್ರಿಯೆ, ಒಂದು ರಿಯಾಕ್ಷನ್ ಇಂದ. ಆ ರಿಯಾಕ್ಷನ್ ಏನು? ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್, ಬೈಜಿಕ ಸಮ್ಮಿಳನ ಕ್ರಿಯೆ. ಏನಾಗ್ತಿದೆ? 4 ಜಲಜನಕ ಹೈಡ್ರೋಜನ್ ಸೇರಿ ಹೀಲಿಯಂ ಆಗ್ತದೆ. ಓಕೆ, 4 ಹೈಡ್ರೋಜನ್ ಆಟಮ್ ಸೇರಿ ಏನಾಗ್ತದೆ? ಹೀಲಿಯಂ ಆಗ್ತದೆ. ಕ್ಲಿಯರ್? ಇದನ್ನ E = mc² ಅಂತ ಹೇಳಿದ್ದು ಯಾರು? ಐನ್ಸ್ಟೈನ್ ಹೇಳಿದ್ರಾ? ಓಕೆ, ಗುಡ್. E = mc². ಅಂದ್ರೆ 4 ಹೈಡ್ರೋಜನ್ ಫ್ಯೂಸ್ ಟು ಫಾರ್ಮ್ ಹೀಲಿಯಂ. ಯಾವಾಗ ಹೈಡ್ರೋಜನ್ ಹೀಲಿಯಂ ಆಗುತ್ತೋ ಅವಾಗ ಶಾಖ ಶಕ್ತಿ ಮತ್ತು ಬೆಳಕು ಲಿಬರೇಟ್ ಆಗುತ್ತೆ, ರಿಲೀಸ್ ಆಗುತ್ತೆ. ಓಕೆ, ಕ್ಲಿಯರ್? ಇದು ಈ ಪ್ರಕ್ರಿಯೆ ಎಲ್ಲಿ ನಡೀತಾ ಇದೆ? ಈ ಪ್ರಕ್ರಿಯೆ ನಡೀತಾ ಇರೋ ಜಾಗದ ಹೆಸರು ನೆಬುಲಾ ಅಂತ. ನೆಬುಲಾ, ನಿಹಾರಿಕೆ. ನೆಬುಲಾ ಅಂದ್ರೆ ಇಟ್ಸ್ ಅ ಕ್ಲೌಡ್ ಆಫ್ ಗ್ಯಾಸ್ ಅಂಡ್ ಡಸ್ಟ್ ಪಾರ್ಟಿಕಲ್ಸ್. ಅನಿಲ ಮತ್ತು ಧೂಳಿನ ಕಣಗಳ ಒಂದು ಮೇಘವನ್ನ, ಮೋಡವನ್ನ, ಅನಿಲ ಮತ್ತು ಧೂಳಿನ ಕಣಗಳ ಮೋಡವನ್ನ ಎಂದು ಕರಿತೀವಿ? ನೆಬುಲಾ ಅಂತ ಕರಿತೀವಿ. ಇಟ್ಸ್ ಎ ಕ್ಲೌಡ್ ಆಫ್ ಗ್ಯಾಸ್ ಅಂಡ್ ಡಸ್ಟ್ ಪಾರ್ಟಿಕಲ್ಸ್. Clear, boys and girls? It's a cloud of gas and dust particles. It's a cloud of gas and dust particles. ಅನಿಲ ಮತ್ತು ಧೂಳಿನ ಕಣಗಳ ಮೋಡವನ್ನ ನಿಹಾರಿಕೆ, ನೆಬುಲಾ ಅಂತ ಕರಿತೀವಿ.
ಸೊ ನಿಮಗೆ ಕಾಮನ್ ಸೆನ್ಸ್ ನಿಮ್ಗೆ ಗೊತ್ತೇ ಇದೆ. ಅನಿಲ ಮತ್ತು ಧೂಳಿನ ಕಣಗಳಂತೆ. ಯಾವ ಅನಿಲ ಕಾಣ್ತದೆ ಬೋರ್ಡ್ ಮೇಲೆ? ಹೈಡ್ರೋಜನ್ ಅನಿಲ. ಯಾವಾಗ ಈ ಒಂದು ಮೋಡ ಇದೆ, ಆ ಮೋಡದಲ್ಲಿ ಹೈಡ್ರೋಜನ್ ಇದೆ. ಒಂದು ಮೋಡ ಇದೆ, ಮೇಘ ಇದೆ, ಮೋಡ ಇದೆ, ಆ ಮೋಡದಲ್ಲಿ ಹೈಡ್ರೋಜನ್ ಇದೆ. ಈ ಹೈಡ್ರೋಜನ್ ಹೀಲಿಯಂ ಆಗುತ್ತೆ, ಸ್ಟಾರ್ ಉಟ್ಕೊಬಿಡುತ್ತೆ. ದಟ್ ಈಸ್ ಕಾಲ್ಡ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ದ ಸ್ಟಾರ್ ಇಸ್ ಬಾರ್ನ್. ಕ್ಲಿಯರಾ? ಅರ್ಥ ಇಲ್ವಾ? ಸೊ ಒಂದು ಮೋಡ ಇದೆ ಅನ್ಕೊಳ್ಳೋಣ, ಮೋಡ ಇದೆ, ಆ ಮೋಡದಲ್ಲಿ ಹೈಡ್ರೋಜನ್ ಇದೆ. ಈ ಹೈಡ್ರೋಜನ್ ಕೂಡ ಏನಾಗುತ್ತೆ? ಹೀಲಿಯಂ ಆಗುತ್ತೆ. ಯಾವಾಗ ಹೈಡ್ರೋಜನ್ ಹೀಲಿಯಂ ಆಗುತ್ತೋ ಏನಾಯ್ತು? ಏನು ಉಟ್ಕೊಳ್ತು? ನಕ್ಷತ್ರ ಉಟ್ಕೊಳ್ತು. ಆ ಹೈಡ್ರೋಜನ್ ಹೀಲಿಯಂ ಆಗೋ ಪ್ರಕ್ರಿಯೆಯಿಂದನೇ ನಿಮಗೆ ಶಾಖ, ಶಕ್ತಿ, ಬೆಳಕು ಬಿಡುಗಡೆ ಆಗ್ತದೆ. ಓಕೆ, ಅದೇ ಥರ ಈ ಶಾಖ, ಶಕ್ತಿ, ಬೆಳಕು ನಮಗೂ ಬರ್ತದೆ. ನಿಮ್ಗೆ ಗೊತ್ತಿದೆ, ಎಲ್ಲಿಂದ ಬರ್ತದೆ? ಸೂರ್ಯನ ಬರ್ತದೆ. ಕ್ಲಿಯರ್? ಅದು ಸಿಂಪಲ್ ಹೇಳ್ಬೇಕಂದ್ರೆ, ಒಂದು ನಕ್ಷತ್ರಕ್ಕೆ ಅದರ ಇಂಧನವೇ ಅದರ ಫ್ಯೂಲ್ ಹೈಡ್ರೋಜನ್. ಆಯ್ತಾ? ಎಲ್ಲಿವರೆಗೂ ಗಾಡಿಯಲ್ಲಿ ಪೆಟ್ರೋಲ್ ಇರುತ್ತೋ ಅಲ್ಲಿವರೆಗೂ ಗಾಡಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ಯಾವಾಗ ಪೆಟ್ರೋಲ್ ಖಾಲಿ, ಗಾಡಿ ಸ್ಟಾಪ್. ಆ ಥರ ಈ ನಕ್ಷತ್ರಗಳ ಗಾಡಿಗೆ ಫ್ಯೂಲ್ ಯಾವುದು? ಹೈಡ್ರೋಜನ್. ಯಾವಾಗ ಹೈಡ್ರೋಜನ್ ಹೀಲಿಯಂ ಆಯಿತು, ಎಲ್ಲ ಹೈಡ್ರೋಜನ್ ಹೀಲಿಯಂ ಆದಮೇಲೆ ನಕ್ಷತ್ರ ಕೂಡ ಸ್ಟಾಪ್. ಅರ್ಥ ಅನರ್ಥನು? ಗಾಡಿ ಪೆಟ್ರೋಲ್ ಇರೋವರೆಗೂ ಗಾಡಿ ಹೋಗ್ತಾ ಇರುತ್ತೆ, ಪೆಟ್ರೋಲ್ ಖಾಲಿ ಆಯಿತು, ಗಾಡಿ ಸ್ಟಾಪ್. ಆ ಥರ ಈ ನಕ್ಷತ್ರದಲ್ಲಿ ಪೆಟ್ರೋಲ್ ಯಾವುದು? ಇಂಧನ ಯಾವುದು? ಹೈಡ್ರೋಜನ್. ಕ್ಲಿಯರಾ? ಆ ಹೈಡ್ರೋಜನ್ ಹೀಲಿಯಂ ಆಯಿತು, ಎಲ್ಲ ಹೈಡ್ರೋಜನ್ ಖಾಲಿ ಆಯಿತು, ಹೀಲಿಯಂ ಆಯಿತು ಅಂದರೆ ಮುಗಿತಾನೋ, ನಕ್ಷತ್ರ ಸತ್ತೋಗುತ್ತೆ, ನಕ್ಷತ್ರ ಕೂಡ ನಿಂತೋಗುತ್ತೆ. ಅಂದರೆ ಹೇಗೆ ನಿಮ್ಮೆಲ್ಲರಿಗೂ, ಪ್ರತಿಯೊಂದು ಜೀವಿಗಳಿಗೂ ಹುಟ್ಟು ಮತ್ತು ಸಾವಿದೆಯೋ, ಅದೇ ರೀತಿ ನಕ್ಷತ್ರ ಕೂಡ ಹುಟ್ಟಿದೆ. ಹುಟ್ಟೋದಲ್ಲಿ ನೆಬುಲದಲ್ಲಿ. ಹುಟ್ಟೋದು ಹೇಗೆ? ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಹುಟ್ಟೋದು ನೆಬುಲಾ ಅನ್ನೋ ಜಾಗದಲ್ಲಿ. ಹುಟ್ಟೋದು ಹೇಗೆ? ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಸೊ ಹುಟ್ಟುವಂತ ಈ ನಕ್ಷತ್ರ ಕೂಡ ಸಾವಿದೆ. ಕ್ಲಿಯರಾ? ಕ್ಲಿಯರ್? ಹೇಗೆ ಸಾರಾಗುತ್ತೆ, ಹೇಗೆ ಸಾಯುತ್ತೆ ಅಂದರೆ, ಯಾವಾಗ ಎಲ್ಲ ಪೆಟ್ರೋಲ್ ಖಾಲಿಯಾಗಿ ಗಾಡಿ ಸ್ಟಾಪ್ ಆಗುತ್ತೋ, ಆ ಥರ ಎಲ್ಲ ಹೈಡ್ರೋಜನ್ ಖಾಲಿ ಆದಮೇಲೆ ಅಷ್ಟೇ, ಮುಗೀತು. ಅಲ್ಲಿ ನಕ್ಷತ್ರ ಕತೆ ಮುಗಿತು ಅಂತ ಅರ್ಥ ಇಲ್ವಾ? ಕ್ಲಿಯರ್? ಆದ್ರೆ ಇಲ್ಲೊಂದು ಸ್ವಲ್ಪ ಡಿಫ್ರೆನ್ಸ್ ಇದೆ, ಒಂದು ವ್ಯತ್ಯಾಸಗಳಿದ್ದಾವೆ. ನಾವೆಲ್ಲ ಹುಟ್ಟೋದು ಒಂದೇ ರೀತಿ ಆಗಿದ್ರು ಕೂಡ, ನಾವೆಲ್ಲ ಹುಟ್ಟಿದ್ದು ಒಂದೇ ರೀತಿ, ತಾಯಿ ದೇಹದಿಂದ ಬಂದ್ವಿ ನಾವೆಲ್ಲರೂ. ಆಯ್ತಾ? ಹುಟ್ಟಿದ್ದು ಒಂದೇ ರೀತಿ, ಆದರೆ ನಮ್ಮಗಳ ಸಾವು ಬೇರೆ ಬೇರೆ. ಸೊ ಮನುಷ್ಯ ಹುಟ್ಟೋದು ಒಂದೇ ರೀತಿ ಆದರೂ ಕೂಡ ಮನುಷ್ಯ ಸಾಯ್ದು ಹೇಗಿರ್ತಿ? ವಯಸ್ಸಾಗಿ ಸಾಯ್ಬೋದು, ರೋಗ ಬಂದು ಸಾಯ್ಬೋದು, ಸೂಸೈಡಾಗಿ ಸಾಯ್ಬೋದು, ಆಯ್ತಾ? ಮರ್ಡ್ರಾಗಿ ಸಾಯ್ಬೋದು, ಕ್ಲಿಯರ್? ಆಕ್ಸಿಡೆಂಟಾಗಿ ಸಾಯ್ಬೋದು. ಅಂದರೆ ಹುಟ್ಟೋದು ಒಂದೇ ರೀತಿ ಆಗಿದ್ರು ಕೂಡ ಸಾವು ಬೇರೆ ಬೇರೆ ರೀತಿ. ಅದೇ ರೀತಿ ಹುಟ್ಟೋದು ಒಂದೇ ರೀತಿ ಆಗಿದ್ರು ಕೂಡ ನಕ್ಷತ್ರ ಹುಟ್ಟೋದು ಒಂದೇ ರೀತಿ ಆಗಿದೆ, ಆದರೆ ಸಾವು ಬೇರೆ ಬೇರೆ ರೀತಿ. ಸೊ ನಕ್ಷತ್ರಗಳ ಸಾವು ಪ್ರಮುಖವಾಗಿ 4 ರೀತಿ. ಆಯ್ತಾ? ಹುಟ್ಟೋದು ಒಂದೇ ರೀತಿ ಆಗಿದೆ, ಸಾಯೋದು 4 ರೀತಿ. ಹೇಗೆ ಸರ್ ಅಂದರೆ ಬನ್ನಿ ನೋಡೋಣ, ಈಗ ಹೇಳೋಣ. ಕಾಟಕ್ಕೆ ಕೇಳಿಸ್ಕೊಳ್ರಿ, ಕಾಟಕ್ಕೆ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಒಂದು ನಕ್ಷತ್ರ ನಮ್ಮ ಸೂರ್ಯ ಅಷ್ಟು ರಾಶಿಯನ್ನು ಹೊಂದಿದ್ರೆ, ಕಾಟಕ್ಕೆ ಪದಗಳು ಕೇಳಿಸ್ಕೊಳ್ರಿ. ಒಂದು ನಕ್ಷತ್ರ ನಮ್ಮ ಸೂರ್ಯನಷ್ಟು ರಾಶಿಯನ್ನ, ಮಾಸ್ ಅನ್ನ ಹೊಂದಿದ್ದರೆ, ಮಾಸ್ ಬೇರೆ, ವೆಯ್ಟ್ ಬೇರೆ. ಏನ್ ಡಿಫ್ರೆನ್ಸ್? ವೆರಿ ಗುಡ್. ಗ್ರಾವಿಟಿಗೆ ಸಂಬಂಧಪಟ್ಟಂತೆ. ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಅರ್ಥ ಆಗೋದು ಹೇಳ್ತಾ ಕೇಳಿಸ್ಕೊಳ್ರಿ. ಭೂಮಿ ಚಿಕ್ಕದ, ಭೂಮಿ ಇದೆಯಾ, ಅದ್ರದ್ದು ಜಿ ಬೇರೆ. ಚಂದ್ರ ಭೂಮಿಯಿಂದ ಚಿಕ್ಕದು, ಅದ್ರದ್ದು ಗ್ರಾವಿಟಿ ಬೇರೆ. ಕರೆಕ್ಟ್ ಒಪ್ಕೊಳ್ಳಲ್ಲ? ಕ್ಲಿಯರ್? ಸೊ ಈಗ ಭೂಮಿಯ ಗ್ರಾವಿಟಿ ಬೇರೆ, ಚಂದ್ರನ ಗ್ರಾವಿಟಿ ಬೇರೆ. ಅಥವಾ ಭೂಮಿಯ ಗ್ರಾವಿಟಿನ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕರಿತೀವಿ. ಭೂಮಿದೆಷ್ಟು? 9.8. ಚಂದ್ರದು 1.61 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕರಿತೀವಿ. ಓಕೆನಾ? ಕ್ಲಿಯರ್? ಈಗ ಅರ್ಥ ಮಾಡ್ಕೊಳ್ರಿ. ಈ ಒಂದು ಪೆನ್, ಇದರ ರಾಶಿ ಭೂಮಿ ಮೇಲೂ ಒಂದೇ, ಚಂದ್ರ ಮೇಲೂ ಒಂದೇ. ಓಕೆನಾ? ಮಾಸ್. ಅದೇ ಇದ್ರ ಪೆನ್ನು, ಇದೇ ಪೆನ್ನು ವೆಯ್ಟ್ ಭೂಮಿ ಮೇಲೆ ಬೇರೆ, ಚಂದ್ರ ಮೇಲೆ ಬೇರೆ. ಯಾಕಂದ್ರೆ ಈ ವೆಯ್ಟ್ ಯಾರಿಗೆ ಸಂಬಂಧಪಟ್ಟಿದ್ದು? ಜಿಗೆ ಸಂಬಂಧಪಟ್ಟಿದ್ದು. ಅರ್ಥ? ನನ್ನ ರಾಶಿ ಸೇಮ್ ಇದೆ, ಆದ್ರೆ ಭೂಮಿ ಮೇಲೆ ನನ್ನ ವೆಯ್ಟ್ ಬೇರೆ, ಚಂದ್ರ ಮೇಲೆ ನನ್ನ ವೆಯ್ಟ್ ಬೇರೆ. ಯಾಕೆ? ಭೂಮಿಯ ಗ್ರಾವಿಟಿ ಎಷ್ಟು? 9.8. ಚಂದ್ರನ ಗ್ರಾವಿಟಿ 1.61. ಅಂದ್ರೆ ಗ್ರಾವಿಟಿ ಅಥವಾ ವೇಟ್ ಯಾರಿಗೆ ಸಂಬಂಧಪಟ್ಟಿದ್ದು? ಗ್ರಾವಿಟಿಗೆ ಸಂಬಂಧ. ಅರ್ಥ ಆಗಿಲ್ವಾ? ಕ್ಲಿಯರ್? ಸೊ ಮಾಸ್ ಒಂದೇ ಇರ್ಬೋದು, ವೇಟ್ ಏನಾಗಿರುತ್ತೆ ಯಾವ್ದಕ್ಕೆ ಸಂಬಂಧಪಟ್ಟಂಗೆ. ಈಗ ಸಿಂಪಲ್ ಹೇಳ್ತೀವಿ ಕಲ್ಸ್ಕೊಳ್ರಿ. ಏನಪ್ಪ, ಈ ಪೆನ್ನ ಭೂಮಿಯಲ್ಲಿ ಬಿಟ್ರೆ ಬೇಗ ಬೀಳ್ತಾ ಇದೆ, ಅದೇ ಪೆನ್ನ ಚಂದ್ರ ಮೇಲೆ ಬಿಟ್ರೆ ಯಾಕೆ? ಓಕೆ,
ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಅರ್ಥ ಕ್ಲಿಯರ್? ಈ ಪೆನ್ ನನಗೆ ಬಿಡ್ತೀನಿ ನೋಡ್ರಿ ಈಗ ಬಿಟ್ಟೆ, ಟಕ್ ಬಿದ್ದೋಯ್ತು. ಯಾಕೆ ಭೂಮಿಯಲ್ಲಿ ಇದೇ ಪೆನ್ ತಗೊಂಡೋಗಿ ನಾನು ಚಂದ್ರನ ಬಿಟ್ರೆ ಬೀಳ್ತಾ ಇದೆ ಅಂದ್ರೆ ಕ್ಲಿಯರ್? ಅರ್ಥ ಇಲ್ವಾ? ಸೊ ಈ ಪೆನ್ದು ವೆಯ್ಟ್ ಭೂಮಿ ಮೇಲೆ ಬೇರೆ, ಚಂದ್ರ ಮೇಲೆ ಬೇರೆ. ಈ ಪೆನ್ದು ರಾಶಿ ಮಾಸ್. ಕ್ಲಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್? ಅರ್ಥ ಇಲ್ವಾ? ಈಗ ಬನ್ನಿ, ಈಗ ನಾನು ಬಳಸೋ ಪದ ಯಾವುದು? ಮಾಸ್. ಯಾವುದೇ ಒಂದು ನಕ್ಷತ್ರ ಇನ್ಕ್ಲೂಡಿಂಗ್ ನಮ್ಮ ಸೂರ್ಯನ ಒಳಗೊಂಡು ಯಾವುದೇ ಒಂದು ನಕ್ಷತ್ರ ಅಥವಾ ಒಂದು ನಕ್ಷತ್ರ ಸೂರ್ಯನಷ್ಟು ರಾಶಿಯನ್ನು ಹೊಂದಿದ್ದರೆ, ಇಫ್ ದ ಸ್ಟಾರ್ ಈಸ್ ಆಫ್ ಮಾಸ್ ಆಫ್ ಅವರ್ ಸನ್, ನಮ್ಮ ಸನ್ ಅಷ್ಟು ಮಾಸ್ ಹೊಂದಿದ್ರೆ ಆ ರೀತಿಯಾದ ನಕ್ಷತ್ರ ಸಾಯೋದು ವೈಟ್ ಡ್ವಾರ್ಫ್, ಶ್ವೇತ ಕುಬ್ಜವಾಗಿ ಅಂತೆ. ಶ್ವೇತ ಕುಬ್ಜವಾಗಿ ನಿಮ್ಗೆ ಹೇಳ್ಕೊಡ್ತೀನಿ ಹಿಂಗಾಗುತ್ತೆ ಶ್ವೇತ ಕುಬ್ಜ ಅಂತ ಮುಂದಿನ ಕ್ಲಾಸಲ್ಲಿ. ಸೊ ವೈಟ್ ಡ್ವಾರ್ಫ್ ಬರ್ಕೊಳ್ರಿ. ಇಫ್ ಎ ಸ್ಟಾರ್ ಹ್ಯಾಸ್ ಮಾಸ್ ಆಫ್ ಅವರ್ ಸನ್, ನಕ್ಷತ್ರ ನಮ್ಮ ಸೂರ್ಯನಷ್ಟು ರಾಶಿಯನ್ನು ಹೊಂದಿದ್ದಾರೆ.